ಎವ್ರಿವನ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಚೆನ್ನಾಗಿ ನಿದ್ರೆ ಮಾಡಿದ್ದು, ಕಣ್ಣೆಲ್ಲ ಚೆನ್ನಾಗಿ ಊದ್ಕೊಂಡ್ವು. ಇನ್ನು ತಿಂಡಿನೂ ತಿಂದು ಮುಗಿಸಿದ್ದಾಯಿತು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶೋಭನು ಬಂದು ಮನೆ ಕ್ಲೀನ್ ಮಾಡ್ಕೊಟ್ಟು ಹೋದರು. ನಾನು ರಾಯರು ಅದು ಏನಿದೆ ಫೋಟೋ ಅಲ್ಲಿ ಇದ್ದಿದ್ದು ಬಟ್ಟೆನೂ ತೆಗೆದು ವಾಶ್ ಮಾಡಿ ಹಾಕ್ತೆ, ಒಣಗಕ್ಕೆ ಹಾಕ್ತೆ. ಅದು ಚಾಪೆ ಬೇಕು, ಚಾಪೆ ಮತ್ತು ಒಂದು ಸೀರೆ ಬಳ್ಸಿ ಹಾಗೆ ಇಟ್ಟಿದೆ, ಅದು ಕಲರ್ ಶೇಡ್ ಹೋಗುತ್ತೆ. ಸೊ ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿರಲಿಲ್ಲ, ಹ್ಯಾಂಡ್ ವಾಶ್ ಮಾಡಿ ಎಲ್ಲದನ್ನು ಹಾಕಿ ಕಿಚನ್ನು ಕೂಡ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ತೊಳೆಯೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಅಂದ್ಕೊತೀನಿ ಹಿಂದಿನ ದಿನ ಸ್ನಾನ ಮಾಡಿರ್ತೀನಿ, ಇವತ್ತು ಸ್ನಾನ ಮಾಡೋದು ಬೇಡ, ಹಾಗೆ ಪೂಜೆ ಮಾಡಬೇಕಾಯ್ತು, ಏನೋ ಕ್ಲೀನ್ ಮಾಡಿಬಿಡೋಣ ಅಂತ. ಅದೇನೋ ಮನಸ್ಸೇ ಬರಲ್ಲ ಆ ಥರ ಮಾಡೋದಕ್ಕೆ. ಹಾಗಾಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಅದನ್ನು ತೊಳೆದಾಕಬೇಕಾಗಿದ್ದೆಲ್ಲ ತೊಳೆದು ಹಾಕ್ತೆ. ಇನ್ನು ಕಿಚನ್ನೆಲ್ಲ ನಾರ್ಮಲ್ ಆಗಿದೆ, ಕ್ಲೀನಾಗಿದೆ ಅಂತ ಏನು ಹೇಳಲ್ಲ, ನಾರ್ಮಲ್ ಆಗಿದೆ. ಅದು ಮೆಸ್ಸಪ್ ಆಗಿದೆ. ಇಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ದೇವ್ರ ಪಾತ್ರೆ ವಾಶ್ ಮಾಡಿ ಇಟ್ಬಿಡೋಣ ಎಲ್ಲದನ್ನು ಅಂತ. ಇಲ್ಲಿ ಕಾಯಿ ತುರಿಯೋಣ ಅಂತ ಕಾಯಿನೂ ಕೆಚ್ಚಿಟ್ಟಿದ್ದೀನಿ. ಅಂದರೆ ಬೆಳಗ್ಗೆ ಚಿತ್ರಾನ್ನ ಮಾಡಿದೆ, ಕಾಯಿ ಚಿತ್ರಾನ್ನ, ಜಸ್ಟ್ ಕಾಯಿ ಚಿತ್ರಾನ್ನ ಮಾಡಿದ್ದು. ಇಲ್ಲಿ ಇದು ಮಾಡಿದ್ದೆ. ಸೊ ಹಾಗಾಗಿ ಕಾಯಿ ಕೆಚ್ಚಿ ಕಾಯಿ ತುರಿದೆ. ಇನ್ನು ಅದನ್ನು ತುರಿದಿಕ್ಬಿಟ್ರೆ ನಾಳೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎಲ್ಲದಕ್ಕೂ ಆಗಿಬಿಡುತ್ತೆ. ಇನ್ನು ಒಬ್ಬಟ್ಟಿಗೂ ಕೂಡ ಕಾಯಿ ತುರ್ಕೋಬೇಕಲ್ವ. ಸ್ನಾನ ಮಾಡಿಬಿಟ್ಟು ಬಂದೆ, ತುರ್ಕೊಳ್ಳೋಣ ಅದು ಇದು ಎಲ್ಲದನ್ನು ಸೇರಿಸಿ ಅಂತ ಹೇಳಿಬಿಟ್ಟು ಇದನ್ನೇನು ತಲೆಯೆಲ್ಲ ಗೋಚ್ಕೊಂಡು ಹುಚ್ಚಿ ಥರ ಆಗಿಬಿಟ್ಟಿದ್ದೀನಿ. ಹಾಗೆ ಕುಕ್ಕಿಗೂ ಕೂಡ ಹೇರ್ ಕಟ್ ಮಾಡಿ ಸ್ನಾನ ಮಾಡಿಸಿಸ್ಬೇಕು. ಅಂದರೆ ನಾನು ಮಾಡಿಸಲ್ಲ, ಕರ್ಕೊಂಡೋಗ್ಬಿಟ್ಟು ಬರ್ತೀನಿ ಅವಳನ್ನ. ಅಂದರೆ ಹಬ್ಬಕ್ಕೆ ಅವಳು ಚೆನ್ನಾಗಿ ರೆಡಿ ಆಗಬೇಕಲ್ವ, ನಾವು ಮಾತ್ರ ರೆಡಿ ಆದರೆ ಸಾಕ. ಹಾಗಾಗಿ ಹಬ್ಬಕ್ಕೆ ಅವಳನ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬೇಕು. ಸಂತು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಫ್ರೀ ಇದ್ದಾರಾ ಅಂತ ಕೇಳಿ ಫೋನ್ ಮಾಡ್ತೀನಿ, ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಅವಳನ್ನ ಕರ್ಕೊಂಡೋಗ್ಬಿಟ್ಟು ಆಮೇಲೆ ಬಂದು ಸಂತು ತಿಂಡಿನೂ ತಿಂದಿಲ್ಲ, ಸ್ವಲ್ಪ ಬಾಕ್ಸ್ ಕರ್ಕೊಂಡು ಬಾ ಅಂದರು. ಅಂದರೆ ಅವಳು ಬೆಳೆಯೋದು ತಿಂದು ಹೋಗ್ತಾ ಇಲ್ಲ ತಿಂಡಿನ, ಲೇಟಾಗಿ ತಿನ್ನೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ. ಹಾಗಾಗಿ ಬಾಕ್ಸ್ ಕರ್ಕೊಂಡು ತೊಗೊಂಡೋಗ್ಬೇಕಂತೆ ತೊಗೊಂಡೋಗ್ತೀನಿ. ಇನ್ನು ಅವಳನ್ನ ಬಿಟ್ಟು ಬರ್ತೀನಿ, ಹಬ್ಬಕ್ಕೆ ಅವಳನ್ನು ಪ್ರಿಪೇರ್ ಮಾಡೋಣ. ಸರಿ, ಏನು ಇವತ್ತು ಏನೆಲ್ಲ ಆಗುತ್ತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹೀಟ್ ಆಗಿಬಿಟ್ಟೈತೆ ನೋಡಿ, ಇಲ್ಲಿ ಇದು ಎಲ್ಲ ಪಲ್ಲಿ ಉಚ್ಚೆ ಹೋದಾಗ ನಾವು ಮುಂಚೆ ಅನ್ಕೊತಾ ಇದ್ದಿದ್ದು ಪಲ್ಲಿ ಉಚ್ಚೆ ಹೋದೈತೆ ಅಂತ, ಬಟ್ ಆದರೆ ಅದು ಹೀಟ್ ಆಗುತ್ತೆ ಅಂತ ಇತ್ತೀಚೆಗೆ ನಮ್ಮ ಅರಿವಿಗೆ ಬಂದಿದೆ. ಏನು ಗೊತ್ತಾ, ಸಿಕ್ಕಾಬಿಟ್ಟೆ ತಂಪು ಮಾಡ್ಕೊಂಡಿದ್ದೀನಿ. ಸಬ್ಜಾ ಸೀಡ್ ತಿನ್ನೋದು, ಬಾದಾಮ್ ಗೋನ್ ನೆನೆಸಿ ತಿನ್ನೋದು ಎಲ್ಲ ತಿಂದಿದ್ದೀನಿ. ಆದರೆ ಹೀಟ್ ಕಮ್ಮಿ ಆಗ್ತಾಯಿಲ್ಲ, ಸಿಕ್ಕಾಬಿಟ್ಟೆ ಹೀಟ್ ಆಗಿದೆ. ಯಾವಾಗ ಹೀಟ್ ಆಗಬಾರ್ದು ಬಾಡಿ ಅನ್ಕೊಂತೀವಿ ಆವಾಗಲೇ ಆಗೋದು. ಓಕೆ, ಕರ್ಕೊಂಡೋಗ್ಬಿಟ್ಟು ಬಂದ್ಬಿಡೋಣ ಅಂತಿನ. ಬನ್ನಿ ಸಂತಗೂ ಅಲ್ಲೇ ಬಾಕ್ಸ್ ಕೊಟ್ಟು ಬಿಟ್ಟು ಬರೋಣ. ಕುಟ್ಟಿ ಮಾಮನ್ನ ನಾಳೆ ಹಬ್ಬಕ್ಕೆ ಫ್ರೆಶ್ ಆಗಿ ರೆಡಿ ಮಾಡಿಸ್ಕೊಂಡು ಬರೋಣ. ಎಷ್ಟೇ ಬೇಗ ಮಾಡಬೇಕು ಅಂದ್ಕೊಂಡ್ರು ಕೆಲಸಗಳು ಬೇಗ ಮುಗಿಯೋದೇ. ಬಾ ಹತ್ತು ಹತ್ತು ಇಲ್ಲ ತಲೆ ಏಳು, ಒಂದಷ್ಟು ದೂರ ಹೋಗಬೇಕು, ಆವಾಗ ಬಂದು ಹತ್ತದು. ಅಲ್ಲಿ ಅಪ್ಪ ಬಾಯ್, ನಾನು ಹೋಗ್ತಾಯಿದ್ದೀನಿ. ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ. ಮೊನ್ನೆ ಹೀಗೆ ಕರ್ಕೊಂಡು ಬಂದಿದ್ವಿ. ಅಂದರೆ ಅವಳು ಕಿವಿನ ಸಿಕ್ಕಾಪಟ್ಟೆ ಸ್ಕ್ರ್ಯಾಚ್ ಮಾಡ್ತಿದ್ಲು ಅಂತ ಹೇಳಿಬಿಟ್ಟು ಆವಾಗ ಅವಳಿಗೆ ಇಯರಲ್ಲಿರೋ ಹೇರ್ನ ಪ್ಲಕ್ ಮಾಡಿಬಿಟ್ಟವ್ರೆ. ಅದು ನೋವಾಗ್ಬಿಟ್ಟೈತೆ. ಚಿಕ್ಕವಳಿದ್ದಾಗ ಇಂಜೆಕ್ಷನ್ ಹಾಕ್ಸ್ಕೊತಾ ಇದ್ದಿದ್ದು ಗೊತ್ತಾಗಿರಲಿಲ್ಲ. ಬಟ್ ಇವಾಗ ಪೇಯ್ನ್ ಆಗಿದ್ದಕ್ಕೆ ಹಾಸ್ಪಿಟ್ಲ್ ಒಳಗೆ ಬರೋದಕ್ಕೆ ರೆಡಿ ಇಲ್ಲ. ಬಂದವಳು ಫುಲ್ ನಡ್ಕ ಮಾಡಿಕೊಂಡು ಶಿವರಿಂಗಲ್ಲಿ ಹಾಗೆ ಬೈದಲ್ಲೇ ಕೂತಿದ್ಲು. ಕಿವಿ ಕಡಿಮೆ ಆಗಿದೆ, ಮೈ ಕಡಿಮೆ ಆಗಿಲ್ಲ. ಬಾಯ್. ಇನ್ನು ಹಾಸ್ಪಿಟಲಲ್ಲಿ ಬಿಟ್ಟು ಬಂದೆ. 11:30 ಕರ್ಕೊಂಡೋಗಿಬಿಟ್ಟಿದ್ದು. ಅಂದರೆ ಮಧ್ಯಾಹ್ನ 2 ಗಂಟೆಗೆ ಬಂದು ಕರ್ಕೊಂಡೋಗಿ ಅಂತ ಹೇಳಿದರು ಅವಳನ್ನ. ಹಾಗಾಗಿ ಅಲ್ಲೇ ಬಿಟ್ಟು ಬಂದ್ವಿ. ಅಂದರೆ ಬೇರೆ ಡಾಗ್ಗಳು ಇದ್ವು ಟ್ರಿಮ್ಮಿಂಗ್ ಬಂದಿರೋ ಅಂಥದ್ದು, ಅದನ್ನು ಮುಗಿಸ್ಕೊಂಡು ಬಂದು ಕರ್ಕೊಂಡೋಗಿ ಅಂತ ಹೇಳಿದರು. ಯೂಶ್ವಲಿ ನಾನೇ ಸ್ನಾನ ಮಾಡಿಸ್ತಿದ್ದೆ, ನಾನೇ ಹೇರ್ ಕಟ್ ಮಾಡ್ತಿದ್ದೆ. ಬಟ್ ಈ ಸರಿ ಅವಳಿಗೆ ಹಬ್ಬ ಇರೋದ್ರಿಂದ ನನಗೆ ಈ ಕೆಲಸದ ಮಧ್ಯೆ ಅವಳ ಬಗ್ಗೆ ಕೇರ್ ತೊಗೊಳೋದಕ್ಕೆ ಕಷ್ಟ ಆಗ್ತಿದೆ. ಹಾಗಂತ ಅವಳನ್ನ ಹಾಗೇ ಬಿಡೋದಕ್ಕೂ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಬಿಟ್ಟು ಬಂದೆ. ಇನ್ನು ಅದಾದಮೇಲೆ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಡೋಣ ಅವಳು ಕರ್ಕೊಂಡು ಬರೋದ್ರೊಳಗೆ ಅಂತ ಹೇಳಿಬಿಟ್ಟು ನಾನು ಬರ್ತಿದ್ದಾಗೆ ಫ್ರೆಶ್ ಅಪ್ ಆಗಿ ಎಲ್ಲ ಪಾತ್ರೆಗಳನ್ನ ತೊಳಿತಾ ಇದ್ದೆ. ಇನ್ನು ಇದಕ್ಕೆ ಏನು ಟಿಪ್ನ ಯೂಸ್ ಮಾಡಿದೆ ಅಂದರೆ ಈ ಸರಿ ಸ್ವಲ್ಪ ಚೇಂಜ್ ಮಾಡಿ ತೊಳೆದಿದ್ದೆ. ಜಾಸ್ತಿ ಪಾತ್ರೆಗಳಿರುತ್ತಲ್ವ, ಈಸಿಯಾಗಲಿ ಕೆಲಸ ಅಂತ ಹೇಳಿಬಿಟ್ಟು ಹುಣಸೆಹಣ್ಣ ನೀರಲ್ಲಿ ಹಾಕಿಬಿಟ್ಟು ಅದನ್ನು ಬಿಸಿ ಮಾಡ್ಕೊಂಡಿದ್ದೆ. ಹುಣಸೆಹಣ್ಣ ಚೆನ್ನಾಗಿ ಕುದಿಸ್ಕೊಂಡಿದ್ದೆ. ಅದನ್ನು ಚಿಕ್ಕದೆಲ್ಲ ಅದರಲ್ಲೇ ಅದ್ದುಬಿಟ್ಟು ತೆಕ್ಕೊಂಡಿದ್ದೆ. ಇನ್ನು ದೊಡ್ಡದೆಲ್ಲ ಅದರಲ್ಲಿ ಹಾಕೋಕ್ಕಾಗದೇ ಇರೋದನ್ನು ಸ್ವಲ್ಪ ಬಿಸಿ ಇರೋದನ್ನು ತೆಗೆದು ಅದ್ರ ಮೇಲೆ ಹಾಕಿ ಉಜ್ತಾ ಇದ್ದೆ. ತುಂಬ ಈಸಿಯಾಗಿ ಹೋಗ್ಬಿಡ್ತಿತ್ತು, ತುಂಬ ಬೇಗನೂ ಕ್ಲೀನ್ ಆಯಿತು ಅನಿಸ್ತು, ಬೆಸ್ಟ್ ಅನಿಸ್ತು. ಅಂದರೆ ಕೈನಲ್ಲಿ ಉಜ್ಜದೇ ಇದ್ರೂ ಪರವಾಗಿಲ್ಲ, ಅದರಲ್ಲಿ ಬಿಸಿ ಇರೋ ಹುಣಸೆಹಣ್ಣು ನೀರಲ್ಲಿ ವಾಶ್ ಮಾಡಿದ್ರೆ ಸಾಕು, ಅದು ಕ್ಲೀನ್ ಆಗ್ತಿತ್ತು ಅನಿಸ್ತು. ನನಗೆ ಮಾತ್ರ ಯೂಸ್ಫುಲ್ ಅನಿಸ್ತು. ಯಾರಾದರೂ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ. ಅಂದರೆ ಕಪ್ಪು ಕಲೆಗಳು ಕೂತಿರುತ್ತಲ್ಲ ಲೈಟಾಗಿ,
ತುಕ್ಕಿಡ್ದಿರೋ ಥರ ಅದು ಸ್ವಲ್ಪ ಉಜ್ಜಬೇಕಿತ್ತು. ಇನ್ನು ಉಳಿದಿದ್ದೆಲ್ಲ ಹಾಗೇ ಕ್ಲೀನ್ ಮಾಡ್ಕೊಳ್ಬೋದಿತ್ತು, ಆ ರೀತಿ ಇತ್ತು. ಇನ್ನು ಹಾಗೆಯೇ ನಾನು ಕ್ಲೀನ್ ಮಾಡ್ತಾ ಫೋನಲ್ಲಿ ಮಾತಾಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಫೋನಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಗೊತ್ತೇ ಆಗೋದಿಲ್ಲ ಕೆಲಸ ಮಾಡಿದ್ದು. ಹಾಗಾಗಿ ನಾನು ಯಾರಿಗಾದ್ರೂ ಕಾಲ್ ಇಟ್ಕೊಂಡು ಈ ರೀತಿ ಕೆಲಸ ಮಾಡ್ತಾಯಿರ್ತೀನಿ. ಇನ್ನು ಅದನ್ನೆಲ್ಲ ತೊಳೆದೇನು ಬಿಂದಿಗೆನ ವಾಶ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಹಾಗೆ ಬಿಸಿ ಇರೋ ನೀರಿನಲ್ಲಿ ಹಾಕಿ ವಾಶ್ ಮಾಡಿದೆ. ಎಲ್ಲದೂ ಕೂಡ ಪಳ ಅಂತ ಹೊಳಿತಿದ್ವು, ಚೆನ್ನಾಗಿ ಕ್ಲೀನಾಗಿತ್ತು. ಇನ್ನು ಏನೇ ನಾವು ಕ್ಲೀನ್ ಮಾಡಿದ್ದಾದ್ಮೇಲೂ ಒಂದು ಡ್ರೈ ಬಟ್ಟೆ ತೊಗೊಂಡು ಒರೆಸ್ಲಿಲ್ಲ ಅಂದರೆ ಈ ಪಾತ್ರೆಗಳು ಮತ್ತೆ ಕಲೆ ಕಟ್ಟಿದಾಗ ಆಗಿಬಿಟ್ಟಿರುತ್ತೆ. ಹಾಗಾಗಿ ಡ್ರೈ ಬಟ್ಟೆನೆಲ್ಲ ಒರೆಸಿ ಹೀಗೆ ಡೈನಿಂಗ್ ಟೇಬಲ್ ಮೇಲೆ ಒಂದು ಬೆಡ್ ಸ್ಪ್ರೆಡ್ನ ಹಾಕಿದ್ದೆ. ಅದ್ರ ಮೇಲೆ ಎಲ್ಲದನ್ನು ತೊಳೆದು ಒರೆಸಿರೋ ಅಂಥ ಬಟ್ಟೆಗಳನ್ನ ಅಂದರೆ ಪಾತ್ರೆಗಳನ್ನ ಇಟ್ಟು ಫ್ಯಾನ್ ಆನ್ ಮಾಡಿದ್ದೆ. ಅಲ್ಲಿ ಇಲ್ಲಿ ಇರೋ ಸ್ವಲ್ಪ ನೀರನ್ನು ಕೂಡ ಎಲ್ಲ ಒಣಕೊಳ್ಳಿ ಅಂತ. ಇನ್ನು ಎಲ್ಲರೂ ಹಬ್ಬದ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇನ್ನು ನಾನು ನಮ್ಮ ಕುಕ್ಕಿಂಗ್ ಕರ್ಕೊಂಡು ಬರೋಣ ಅಂಥೇಳಿ ಹಾಸ್ಪಿಟಲ್ ಹತ್ರ ಹೋದೆ. ಯಾರಿದು ನೀನು ಯಾರು ನೀನು? ಪುಸಿಗೆ ಇಸ್ಕೊಬನ್ನಿ, ಅವಳೊಬ್ಳು ಕೂಡ ಪುಸಿಗೆ ಡ್ರೈ ಫುಡ್ ಯಾವುದಾದ್ರೂ ಇಸ್ಕೊಬನ್ನಿ ಹೋಗಿ. ಕ್ಯಾಟದು ತನಿ, ಅವನಿಗೂ ಡ್ರೈ ಫುಡ್ ತನಿ. ಅಮ್ಮ ಯಾರು ನೀನು? ಯಾರು ನೀನು? ಎತ್ತಬೇಕಾ? ಬಾ. ಈ ಜುಟ್ಟು ಬೇಕು ನನಗೆ, ಈ ಜುಟ್ಟು ಅದಕ್ಕೆ ಬಿಡಿಸ್ಕೊಂಡಿದ್ದೀನಿ, ಕಟ್ ಮಾಡಿಸಿಲ್ಲ ಆ ಜುಟ್ಟನ್ನ. ಗೊಂಬೆ ಮರಿ ಏನು ಮಾಡಿದ್ರು ನಿನಗೆ? ಏನು ತಿಂದೆ ಗೊಂಬೆ ಮರಿ ನೀನು? ಹೊಟ್ಟೆ ಹಸಿತಾಯ್ತಲ್ವಾ? ನೀರು ಕುಡಿಬೇಕು, ದಾವಾಗ್ಬಿಟ್ಟೈತೆ ಅವಳು. ಈ ಥರ ಮಾಡಿದ್ರೆ ದಾವಾಗೈತೆ ಅಂತ ಅವಳಿಗೆ. ಸಂತು ಬಂದಾಗಲೂ ಕುಂದವಳೆ. ಇನ್ನು ಬಾಯ್, ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಲ್ಲ. ಶಾರ್ಟ್ ಆಗಿಬಿಟ್ಟೈತೆ ನನ್ನ ಬಂಗಾರಿದು ಹೇರು. ಇಷ್ಟು ಹೊತ್ತು ತುಂಡ ಆಯ್ತದೆ ಅಂತ ಬಾಲ ನೋಡಿ, ಬಾಲನ ಎಷ್ಟು ಸಣ್ಣ ಆಗವಳೆ ಅಲ್ಲ. ಆಯ್ತು. ಹಾಸ್ಪಿಟಲಿಂದ ಹೋಗಿ ನಾ ಕರ್ಕೊಂಡು ಹಾಗೆ ಸ್ಕೂಲ್ ಹತ್ರ ಹೋಗಿದ್ದೆ. ಕನಿಷ್ಠನು ಪಿಕ್ ಮಾಡ್ಕೊಂಡು ಬರೋಣ ಅಂತ. ಪಿಕ್ ಮಾಡ್ಕೊಂಡು ಬರೋ ದಾರಿನಲ್ಲೇ ಜೋರಾಗಿ ಮಳೆ ಸುರಿತಾಯಿತ್ತು. ಇನ್ನು ಅವಳನ್ನ ಈಗ ತಾನೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅದು ಗಲೀಜಾಗಿಬಿಡ್ತಾಳೆ ಅಂತ ಹೇಳಿಬಿಟ್ಟು ಸೈಡಲ್ಲೇ ನಿಂತ್ಕೊಂಡೆ, ಮಳೆ ನಿಲ್ಲೋವರೆಗೂ ನಿಲ್ಲೋಣ ಅಂಥೇಳಿ. ಅದು ಗಲೀಜಾಗಿಬಿಡ್ದು ಅಂತ ನಾನು ಗಾಡಿಯೇ ಇದು ಅವಳು ಕೂರ್ತಾಳಲ್ಲ ಪ್ಲೇಸು, ಅದನ್ನು ವಾಶ್ ಮಾಡಿ ಒಂದು ಟವಲ್ ಹಾಕ್ಕೊಂಡು ಬಂದಿದ್ದೆ. ಇನ್ನು ಕೂತು ಗಲೀಜಾಗೋದು ಬೇಡ ಅಂತೇಳಿ. ಇನ್ನು ಮಳೇಲಿ ನೆನೆಸಿದ್ರೆ ಇದ್ದಿದ್ದು ಗಲೀಜಾಗ್ತಾಳೆ ಅಂತ ಹೇಳಿಬಿಟ್ಟು ಸೈಡಲ್ಲಿ ನಿಂತು ಮಳೆ ನಿಂತ ಮೇಲೆ ಮನೆಗೆ ಬಂದೆ. ಇನ್ನು ಅದಾದಮೇಲೆ ಒಬ್ಬಟ್ಟಿಗೆ ಬೇಳೆ ಬೇಯೋದಕ್ಕೆ ಇಟ್ಬಿಡೋಣ ಅಂಥೇಳಿ ಬೇಳೆನ ಬೇಯೋದಕ್ಕೆ ಇಡ್ತಾಯಿದ್ದೆ. ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಹಾಕಿ ನಾನು ಒಬ್ಬಟ್ಟನ್ನ ಮಾಡೋವಂಥದ್ದು. ಫಸ್ಟಿಗೆ ಕಡಲೆಬೇಳೆ ಹಾಕ್ತೆ, ಇನ್ನು ಜೊತೆಗೆ ತೊಗರಿಬೇಳೆನೂ ಹಾಕಿ ಬೇಯೋದಕ್ಕೆ ಇಡೋಣ ಅಂತ ಇಡ್ತಾಯಿದ್ದೆ. ಇನ್ನೊಂದು ತಪ್ಪು ಏನು ಮಾಡಿದೆ ಅಂದರೆ, ನಮ್ಮಮ್ಮ ಯಾವಾಗಲೂ ಹೇಳೋರು, ವಿಷಲ್ ಏನು ಹಾಕ್ಸೋದು ಬೇಡ, ಅದು ಸ್ವಲ್ಪ ಸೌಂಡ್ ಮಾಡ್ತಿರುತ್ತಲ್ಲ ಆ ಟೈಮಲ್ಲೇ ಅದನ್ನು ಆಫ್ ಮಾಡಿಬಿಟ್ರೆ ಮುಚ್ಚಳ ಮುಚ್ಚಿಬಿಟ್ಟು ಕೂಡ ಒಬ್ಬಟ್ಟಿಗೆ ಬೇಳೆನ ಕುಕ್ ಮಾಡ್ಕೊಳ್ಬೋದು ಅಂತ ಪದೇ ಹೇಳ್ತಿದ್ರಾ. ಅಯ್ಯೋ, ಇದ್ರ ಮುಂದೆ ನಿಂತ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಮಾಡೋಣ, ಯೂಸ್ ಆಗುತ್ತೆ, ನಾನು ಬೇರೆ ಕೆಲಸ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ವಿಷಲ್ ಹಾಕ್ಸೋದಕ್ಕೆ ಅಂತ ಹೋದ್ನ. ವಿಷಲ್ ಹಾಕ್ಸಿ ತೆಗೆದ್ಮೇಲೆ ಸರಿಯಾಗಿ ಶಾಕ್ ಆದಿತ್ತು. ತೊಗರಿಬೇಳೆ ಎಲ್ಲ ಬೆಂದು ರಸಮ್ ಆಗಿಬಿಟ್ಟಿತ್ತು ಅದರೊಳಗಡೆನೆ. ನಾನು ಯಾಕಾದರೂ ಇಂಥ ತಪ್ಪು ಕೆಲಸ ಮಾಡಿದ್ನಪ್ಪ ಅನಿಸ್ಬಿಡ್ತು. ಅಷ್ಟು ಬೇಳೆ ಹಾಕಿದ್ರಲ್ಲಿ ಒಂದೇ ಒಂದು ತೊಗರಿಬೇಳೆನೂ ಕೈಗೆ ಸಿಗೋ ಥರ ಇರಲಿಲ್ಲ. ಫುಲ್ ಮೊಸರಾಗ್ಬಿಟ್ಟಿದ್ವು ಅದೆಲ್ಲ. ಇದನ್ನು ತಗೊಂಡು ಏನು ಮಾಡಲಿ ನಾನು? ಅಷ್ಟು ರಸಮ್ ತಾನೇ ಯೂಸ್ ಮಾಡೋಕ್ಕಾಗುತ್ತಾ ಅಂತ ತಲೆ ಕೆಟ್ಟೋಯ್ತು. ಇನ್ನು ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು, ಹಾಳು ಮಾಡೋದಕ್ಕಾಗಲ್ಲ. ಇಷ್ಟೊಂದು ಕಾಳಾಕಿ ಹೇಗೆ ಹಾಳು ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೆಂದೋಗಿದ್ದು ತೊಗರಿಬೇಳೆ ಮಾತ್ರ. ಕಡಲೆಬೇಳೆ ಏನೂ ಆಗಿರಲಿಲ್ಲ. ಕಡಲೆಬೇಳೆನ ಆರಾಮಾಗಿ ವಿಷಲ್ ಹಾಕ್ಸ್ಕೊಳ್ಬೋದು, ಬಟ್ ತೊಗರಿಬೇಳೆ ಕಷ್ಟ ಅಂತ ಗೊತ್ತಾಯಿತು. ಬಟ್ ಈ ಸರಿ ಒಂದು ಸರಿ ಹಾಗೇ ಆಗುತ್ತೆ ಈ ಥರ ತಪ್ಪುಗಳೆಲ್ಲ. ಸರಿ, ಇದನ್ನೇನಾದರೂ ಆಲ್ಟರ್ನೇಟಿವ್ ಮಾಡಬೇಕಲ್ವ, ಒಂದು ಕೆಲಸ ಕೆಟ್ಟ ಕೆಲಸ ಮಾಡ್ಕೊಂಡು ಆಯ್ತಲ್ವ, ಅದನ್ನು ಸೋಸ್ಕೊಂಡು ಕಡಲೆಬೇಳೆ ತಕ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಈ ರೀತಿ ಎಲ್ಲ ಟ್ರೈ ಮಾಡಿದೆ, ಹೋಗಲಿಲ್ಲ. ಆಮೇಲೆ ಆ ಸ್ಟ್ರೇನರ್ನ ಸ್ವಲ್ಪ ನೀರೊಳಗೆ ಇಟ್ಬಿಟ್ಟು ಮಿಕ್ಸ್ ಮಾಡ್ತಾ ಇದು ಮಾಡಿದೆ. ಆವಾಗ ತೊಗರಿಬೇಳೆ ಬೆಂದಿರೋದು ಏನಿರುತ್ತೆ ಅದೆಲ್ಲ ಪೂರ್ತಿ ಆ ಸ್ಟ್ರೇನರಿಂದ ನೀರೊಳಗೆ ಹೋಗಿಬಿಡ್ತಿತ್ತು. ಇನ್ನು ಕಡಲೆಬೇಳೆ ನೀಟಾಗಿ ಉಳ್ಕೊತಿತ್ತು. ಇನ್ನೇನು 2 ಕೆಲಸ ಆಯಿತು. ಕೆಲವೊಮ್ಮೆ ಕೆಲಸಗಳು ಜಾಸ್ತಿ ಇದ್ದಾಗ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ದೊಡ್ಡ ಕೆಲಸವಾಗಿಬಿಟ್ಟಿರುತ್ತೆ. ನಾನು ಮಾಡ್ಕೊಂಡಿದ್ದ ತಪ್ಪಿಂದ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಸರಿ ಅಂತ ಹೇಳಿಬಿಟ್ಟು ಅದರದ್ದು ನೀರೆಲ್ಲನೂ ಫುಲ್ ಸ್ಟ್ರೈನ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅದ್ರ ಮೇಲ್ಗಡೆ ತಿಳಿ ನೀರೇನು ಬರುತ್ತೆ ಆ ನೀರನ್ನೇ ಈ ಕುಕ್ಕರ್ನಲ್ಲಿ ಹಾಕ್ಕೊಂಡು ಮತ್ತೆ ತೊಗರಿಬೇಳೆನ ತೊಳೆದ್ಬಿಟ್ಟು ಬೇಯೋದಕ್ಕಿಟ್ಟೆ. ಆ ಬೇಯೋದಕ್ಕಿಟ್ಮೇಲೆ ಚೆನ್ನಾಗಿ ಬೇಯ್ತಾಯಿತ್ತು. ಬೆಂದಿದ್ದನ್ನು ಚೆಕ್ ಮಾಡಿದೆ ಒಂದು ಸರಿ. ಬಟ್ ಆದರೆ ಹೆಂಗೆ ಗೊತ್ತಾ, ಜಾಸ್ತಿ ಬೆಂದೋಗುತ್ತೆ ಅನ್ನೋ ಭಯ. ಇಲ್ಲ ಮತ್ತು ಹಾಳಾಗಿಬಿಡುತ್ತೇನೋ ಅಂತ. ಕಾಳು ಉಳ್ಕೊಂಡ್ರೆ ಅದು ಹಿಟ್ಟು ಸರಿ ಬರೋಲ್ಲ, ಕಾಳು ಥರ ಉಳ್ಕೊಂಡ್ಬಿಡುತ್ತೆ ಹಿಟ್ಟಲ್ಲಿ ಅಂತ ಅದು ಭಯ.
ಎಷ್ಟು ಸರಿ ನೋಡಿ, ನಾನು ಈ ವಿಡಿಯೋ ನೋಡಿದಾಗಲೇ ಅರ್ಥ ಆಗ್ತಿರೋದು. ನಾನು ಅವಾಗ ಟೆನ್ಷನಲ್ಲಿ ಎಷ್ಟು ಸರಿ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆನ್ ಮಾಡಿದ್ದೀನಿ ಅಂತ. ಹುಚ್ಚೇ ಹಿಡ್ದೋಗ್ಬಿಡುತ್ತೆ. ಏನಾದರೂ ಕೆಲಸ ಇದ್ದಾಗ ಬಿಸಿ ಟೈಮಲ್ಲಿ ಈ ರೀತಿ ಆಗಿಬಿಟ್ರೆ ಅಂಜಕ್ಕೂ ಎಲ್ಲ ಕೆಲಸನೂ ಉಲ್ಟಂ ಪಲ್ಟ ಆದಂಗೆ ಆಗ್ಬಿಡುತ್ತೆ. ಅಷ್ಟು ಸರಿ ಆಫ್ ಮಾಡಿ ಆನ್ ಮಾಡಿ ಪದೇ ಪದೇ ಚೆಕ್ ಮಾಡ್ತಾನೇ ಇರೋದು, ಬೆಂದೋಗ್ಬಿಡುತ್ತೇನೋ ಅಂತ ನೋಡ್ತಾನೇ ಇರೋದು. ಹೀಗೇ ಅಲ್ಲೇ ನಿಂತ್ಕೊಂಡು ಬೇಳೆ ಬೇಯಿಸ್ಕೊಂಡಿದ್ದೀನಿ. ಅದೇ ಬಾಯಿ ಮುಚ್ಕೊಂಡು ನಾನು ಯಾವಾಗಲೂ ಬೇಯಿಸೋ ಥರ ಬೇಯಿಸಿದ್ದಿದ್ರೆ ಇಷ್ಟು ಟೆನ್ಷನು ಅನಿಸ್ತಾ ಇರಲಿಲ್ಲ, ಈ ಥರ ಹಾಳು ಕೂಡ ಆಗ್ತಾ ಇರಲಿಲ್ಲ ಅನಿಸ್ತು. ಯಾವಾಗಲೂ ಇಂಥ ಟೈಮ್ಗಳಲ್ಲಿ ಕೆಲಸ ಜಾಸ್ತಿ ಇದ್ದ ಟೈಮಲ್ಲಿ ನಮ್ಗೆ ಏನು ಬರುತ್ತೆ ಅದನ್ನು ಮಾತ್ರ ಪ್ರಯತ್ನ ಪಡಬೇಕು, ಹೊಸದಾಗಿ ಏನು ಪ್ರಯತ್ನ ಪಡಬಾರ್ದು ಅಂತ ಅನಿಸ್ತು. ಅಂದರೆ ಆ ಭಯದಲ್ಲಿ ಯಾವ ಕಡೆನೂ ಇನ್ನು ಬೇರೆ ಕೆಲಸಕ್ಕೆ ಕೈಯೇ ಹಾಕೋಕ್ಕೆ ಹೋಗಲಿಲ್ಲ. ಇದು ಒಂದು ಫಸ್ಟ್ ಮುಗಿಸ್ಬಿಡೋಣ, ಪರ್ಫೆಕ್ಟ್ ಆದರೆ ಆಮೇಲೆ ನೆಕ್ಸ್ಟ್ ಕೆಲಸ ನೋಡೋಣ, ಇಲ್ಲ ಅಂದರೆ ಹಾಳು ಮಾಡಿ ಆಚೆಗೆ ಹಾಕೋದಕ್ಕಂತೂ ಹೊಟ್ಟೆ ಉರಿಯುತ್ತೆ ಅಂದ್ಬಿಟ್ಟು ಅದ್ರ ಮುಂದೆನೇ ನಿಂತ್ಕೊಂಡು ಬೇಳೆ ಬೇಯೋವರೆಗೂ ಕಾದಿದ್ದು ಪರ್ಫೆಕ್ಟಾಗಿ ಅದನ್ನು ಕುಕ್ ಮಾಡಿ ಎತ್ತಿಟ್ಟೆ. ಇನ್ನು ಅದಾದಮೇಲೆ ರವೆ ಉಂಡೆನೂ ಕೂಡ ರೆಡಿ ಮಾಡಿದೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾಡಿದೆ. ಕೊಬ್ಬರಿ ತುರಿನೂ ಸ್ವಲ್ಪ ಇತ್ತು, ಹಾಗಾಗಿ ಒಂದು 10ರಿಂದ 11 ಉಂಡೆ ಆಗೋ ಅಷ್ಟು ರವೆ ಉಂಡೆನ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಹೋಳಿಗೆಗೆ ನಾನು ಏನು ಅಂದರೆ ಕಾಯಿ ಮತ್ತು ಬೆಲ್ಲ ಆಮೇಲೆ ಬೇಳೆ ಇದನ್ನೆಲ್ಲದನ್ನು ಹಾಕಿ ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ಇಟ್ಟು ಬಂದೆ. ಅದು ಬಿಸಿ ಆರಬೇಕಿತ್ತು. ಅದು ಆರೋ ಅಷ್ಟರೊಳಗೆ ನಾನು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು, ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲೇ ಮಾಡ್ಕೊಂಡು ಬಿಡಬೇಕು ಬೇಗ ಅಂತ ಹೇಳಿಬಿಟ್ಟು, ಇನ್ನು ಕುಂಕುಮ ಎಲ್ಲ ಹಳೆ ಕುಂಕುಮ ಅರಿಶಿನ ಎಲ್ಲ ಚೆಲ್ಲಿದೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಡೋಣ ಅಂತ ಅಂದರೆ ಕ್ಲೀನ್ ಮಾಡಿ ದೇವ್ರ ಫೋಟೋಗೂ ಅರಿಶಿನ ಕುಂಕುಮ ಇಟ್ಟೆ. ಇನ್ನು ನನ್ನ ತಮ್ಮನಿಗೆ ಹೂವು ತರೋದಕ್ಕೆ ಹೇಳಿದ್ದೆ ನಾನು, ಅವನೇ ತಂದಿದ್ದ, ಹೊಸೂರಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ತಂದಿದ್ದ. ಅದ್ರ ಜೊತೆಗೆ ಅವನ ಫ್ರೆಂಡೇ ಇದು ಮದುವೆಗಳಿಗೆಲ್ಲ ಡೆಕೋರೇಷನ್ ಮಾಡ್ತಾನೆ, ಅವನ ಹತ್ರನೇ ಆ ಹೂವನ್ನ ಕೊಟ್ಟು ಹಾರನ ರೆಡಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದ. ಸರಿ ಅಂತ ಹೇಳಿದ್ದೆ, ಅಲ್ಲಿ ಹೋಗಿ ಎಲ್ಲದನ್ನೂ ರೆಡಿ ಮಾಡಿಸ್ಕೊಂಡು ತಂದಿದ್ದ. ಗಿಡನೂ ಐತೆ, ಎಲ್ಲನೂ ಐತೆ, ನೀನು ಓಪನ್ ಮಾಡು. ಅಮ್ಮ ಅಯ್ಯೋ ಫ್ರಿಜ್ಜಲ್ಲಿ ಜಾಗ ಬಿಡಿ ಹೂವು ಯಾಕೆ ತಂದೆ? ಇಲ್ಲ ಕಟ್ಟಿರೋ ನಾನೇನು ಬಿಲಿ ತರಲಿ. ಹಿಂಗೆ ಕವರ್ ಎತ್ಲಾ? ಇದೇನಿದು ಈ ಥರನೂ ಸಿಗುತ್ತಾ? ಎಂತ ವೆರೈಟಿ ಬೇಕು ತಗೋ. ಇಲ್ಲಿ ಇದು ಯಾವ ಫ್ಲವರ್? ಲಿಲ್ಲಿ ಪ್ಲಾಂಟ್. ಪೀಸ್ ಲಿಲ್ಲಿ ಮನೇಲಿ ಬಿಟ್ಟೈತಲ್ಲೋ ಅಲ್ಲಿ. ಯಾಕೋ ಇಷ್ಟೊಂದು ಇವನ ಹಬ್ಬನ್ಗೆ ಒಂದ್ ಹೇಳಿದ್ರು ಒಂದ್ ತರಲ್ಲ, 150 ತರ ತರ್ತಾನೆ. ಇದನ್ನ ಅದೆಲ್ಲ ನಿನ್ಗೆ ಹಾಕ್ಬಿಡ್ತೀನಿ ಅಲ್ಲ ನನ್ನ ಮಗನೇ. ಇದೇನಿದು? ಇದ್ಯಾವ ಹೂವು ತೋರ್ಸು? ಇದು ಯಾವ ಫ್ಲವರ್ಲ? ಇದು ಲಿಲ್ಲಿನೇ, ಲಿಲ್ಲಿ ತರ. ಓ ಸೊ ಐತೆ ಇವನಿಗೆ. ಇದು ಬೇಬಿ, ಇದು ಬೇಬಿ ಬ್ರೆತ್. ಸಾನ ಇಲ್ಲಿ ಇದು ಇಷ್ಟ ನನಗೆ, ಸಿಕ್ಕಾಪಟ್ಟೆ ಇಷ್ಟ. ಹೇರ್ ಸ್ಟೈಲ್ಗೆ ಅದಕ್ಕೆಲ್ಲ ಹಾಕಿ ಇಷ್ಟೊಂದು ಯಾಕೋಬೇಕಿದ್ದು, ಕಮ್ಮಿ ಸಿಗಲ್ವಾ ನಿನಗೆ? ಮಾಡಕ್ಕೆ ಕೆಲಸವಿಲ್ಲ ಕಣ. ಇದು ಇನ್ನೊಂದು ಕಲರ್ ಪರ್ಪಲಲ್ಲಿ. ಇದು ರೋಸು. ಇದು ಬೇರೆ ಕಲರ್ ಇರ್ಲಿಲ್ವಾ ಮಗನೆ? ಅದು ಕಡ್ಡಿ ಮುರಿದಾಗಿರೋ ಗಿಡ ಯಾಕೆ ಕರ್ಕೊಂಡು ಗಿಡನೇ ಆಗಿದೆ ಸರಿ ಹೋಗೋದಲ್ಲ. ಇಲ್ಲೋ ಇದು ನಾವು ವಾಸಲ್ಲಿ ಹೆಂಗ್ಲಾ ಇಡೋದು? ಎಲ್ಲ ಇಡೋದಿಲ್ಲ, ಅವಕ್ಕೆ ನಾವು ಕಟ್ ಮಾಡಿ ಇಟ್ಕೊಳ್ಳೋದಾಯ್ತು. ಅದೇ ಮಾಡಿ ಕೂತ್ಕೊಂಡು ನಾನು ಮಾಡಲ್ಲ, ನಾನು ಮಾಡಲ್ಲ. ಯಾವುದು ಇದಾ ಮಲ್ಲಿಗೆ ಹೂನ? ಇದು ಹೋದ ಸರಿ ಹೆಂಗೆ ತರಿಸಿದ? ಹೋದ ಸರಿಗಿಂತ ಡಿಫ್ರೆಂಟಾಗಿ ಇದು ಹಿಂಗೆ, ಇದು ಹಾರ ಅಲ್ಲ, ಜಸ್ಟ್ ಹಿಂಗೆ ಹಾಕ್ತಾರಲ್ಲ ಹಂಗೆ ಹಾಕೋದು. ರಿಚ್ ಪೀಪಲ್ ರಿಯಲ್ ಇದು ಮಲ್ಲಿಗೆ, ಅದೇ ನಾಟಿ ಮಲ್ಲಿಗೆ ಬರುತ್ತಲ್ಲ ಅದು. ಇದು ಸಣ್ಣ ನೀನು ತಂದಿರೋ ಸ್ಟೈಲ್ಗೆ ಅದು ಮಿಸ್ಟೇಕ್ ಆಗೋದು, ಬಂದರೆ ಏನಿಲ್ಲ. ಇದು ಕನಕಾಂಬರ ಹೂವು ಹೇಳಿದ್ದೆ, ಅದು ಸ್ವಲ್ಪ ಕಟ್ಕೊಳ್ತಾರೆ ಬಿಸಿರೋದು. ಇನ್ನೊಂದು ಇಲ್ಲಿ ಹೆಂಗೈತೆ? ಸೂಪರ್ ಚೆನ್ನಾಗೈತೆ. ಅವರು ಈವೆಂಟ್ ಮಾಡೋರು ಅಂತ ನೀಟಾಗಿ ಗೊತ್ತೈತೈತೆ ಎಲ್ಲಿಂದ ಅಂದರೆ ಇವ್ರಿಂದ. ಇದು ನಾರ್ಮಲ್ ಹೂನಾರದಲ್ಲ ಹಾಕಲ್ಲ, ಇದು ಈವೆಂಟ್ ಮಾಡೋರು ಮಾತ್ರ, ಇದು ಮದುವೆಗಳಿಗೆ ಯೂಸ್ ಮಾಡ್ತಾರಲ್ಲ ಆ ಥರದವ್ರು ಮಾತ್ರ ಅದನ್ನು ಹಾಕೋದು. ಇನ್ನೂ ಡಿಫ್ರೆಂಟ್ ಆಗಿ ತೋರಿಸ್ತಾ. ಆಮೇಲೆ ಡಿಫ್ರೆಂಟ್ ಆಗಿ ಅಂದರೆ ಯಾವ ಥರ ಚೆನ್ನಾಗಿತ್ತು ಬಿಡು, ನಿನ್ನ ಮದುವೆಲ್ಲಿ ಮಾಡ್ತಾನೆ ಈಗ ತಲೆ ಕೆಡ್ಸ್ಕೊಳ್ಳೋಣ. ಇನ್ನಿದು ಅದೇ ಮಾಮೂಲಿ ಗಿಡಗಳೇ ಹೂ ಕಟ್ಸಿರೋದು. ಹಿಂಗೇನು ಹೇಳಿದ್ರು? ಹಾಂ ಹಿಂಗೆ ಥರ ಹಿಂಗೆ ಇದು ಸೂಜಿಲಿ ಕೊಡ್ಸಿರೋದಾ? ಹೆಂಗೋ ಕೊಡ್ತಾವಳಕ್ಕ, ಎಲ್ಲ ಒಟ್ಟಿಗೆ ಮಾಡ್ಬಿಟ್ಟವ್ರಾ? ಕಟ್ ಮಾಡ್ಕೊಂಡ್ರೆ ಆಯ್ತು ಬಿಡು. ಇಲ್ಲಿ ರಾಯರ ಫೋಟೋಗೆ ತುಳಸಿ ಹೆಂಗೈತದು? ಚೆನ್ನಾಗಿತ್ತು. ಓಪನ್ ಮಾಡಿಕೊ. ಓಪನ್ ಯಾಕೆ ಹಂಗೆ ಎತ್ತಿಕ್ ಕೂಡ ನೋಡ್ರಿ. ಫ್ರೆಶ್ ಆಗೈತೆ.
ಇದನ್ನ ನೀರಲ್ಲಿ ಹಾಕಿಡೋದಾ ಇದೇನು ಎಲ್ಲೂ ಎತ್ತಿಡ ಇವ್ ಎಣ್ಣೆ ಹೆಂಗ್ ನೋಡ್ತಾಳೆ. ನಾನು ಒಂದು ಹೇಳಿದ್ರೆ 4 ತೊಗೊಂಡು ಬರೋ ಅಭ್ಯಾಸ ಇವೊಂದು. ನಾನು ಹೇಳಿದ್ದು ಮಲ್ಲಿಗೆ ಹೂವು, ಗಣಗಲೆ ಹೂವು ಮತ್ತು ಒಂದು ಫ್ಲವರ್ ವಾಸ್ ತೊಗೊಂಡು ಬಾ ಅಂತ ಹೇಳಿದೆ. ನೋಡಿದ್ರೆ ಒಂದು ಮಲ್ಲಿಗೆ ಹೂವಿನ ಹಾರದ ಜೊತೆಗೆ ಅವ್ನ ಫ್ರೆಂಡೇನೆ ಕಮಲ ಹೂವಿನ ಹಾರ ಮಾಡಿಕೊಟ್ನಂತೆ. ಇನ್ನು ಫ್ಲವರ್ ವಾಸಲ್ಲಿ ಇಡೋದಕ್ಕೆ ಅದು ಕೇಳಿದ್ದಕ್ಕೆ ಅದನ್ನು ಗಾರ್ಡನ್ನೇ ಎತ್ಕೊಂಡು ಬಂದು ಇಟ್ಟಿದ್ದಾನೆ. ಯಾವಾಗ ನೋಡಿದ್ರು ಹೀಗೆ ಮಾಡ್ತಾನೆ. ನಾನು ಒಬ್ಬಳೇ ಇದ್ದಿದ್ರೆ ಇಷ್ಟೆಲ್ಲ ಅದನ್ನು ತಂದು ಮಾಡ್ತಾಯಿರಲಿಲ್ಲ. ಅವನು ಇವಾಗ ಬ್ಯಾಂಗ್ಳೂರಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಅವನು ಇಲ್ಲೇ ಇರೋದ್ರಿಂದ ಹೂವು ಎಲ್ಲ ತರೋದಕ್ಕೆ ಅವನಿಗೆ ಹೇಳಿದ್ದೆ. ನೋಡಿದ್ರೆ ಇಷ್ಟೆಲ್ಲ ಹೂವನ್ನ ತಂದಿದ್ದ. ಸರಿ ಆಯಿತು, ತಂದಿದ್ದಾಯಿತು, ಇನ್ನೇನು ಎಲ್ಲದನ್ನು ಕ್ಲೀನಾಗಿ ಎತ್ತಿಟ್ಬಿಡೋಣ ಫಸ್ಟಿಗೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಪ್ಯಾಕ್ ಮಾಡಿ ಫ್ರಿಜ್ಜಿಗೆ ನೀಟಾಗಿ ಸ್ಟೋರ್ ಮಾಡಿಟ್ಟೆ. ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆ ಎಲ್ಲ ತೊಳೆದಿದ್ದಾದ್ವು. ಬಟ್ ಆದರೆ ಇವಾಗ ಬೆಳ್ಳಿ ಪಾತ್ರೆಗಳನ್ನ ತೆಗೆಯೋ ಟೈಮ್ ಬಂದಿದೆ. ಅದನ್ನೆಲ್ಲ ತೊಳಿಬೇಕು. ಬಟ್ ಎಲ್ಲದಕ್ಕೂ ಪೇಪರ್ ಸುತ್ತಿನೇ ಇಟ್ಟಿರ್ತೀನಿ ಪ್ರತಿ ವರ್ಷವೂ. ಅಂದರೆ ಅದು ಕಪ್ಪಾಗೋದಿಲ್ಲ ಅಂತೇಳಿ. ಇದು ಇರೋದೇ ಇಷ್ಟು ಕಲರು, ಹೊಸದಲ್ಲ, ಮುಂಚೆ ಎಲ್ಲ ಹಂಗಂಗೆ ಇಟ್ಟು ಕಪ್ಪಾಗಿ ಅದನ್ನು ಉಜ್ಜಿ ತೀಡಿ ತಿಕ್ಕಿ ಈ ಕಲರ್ ಬಂದಿದೆ. ಏನು ಮೇಡಮ್ ಮಾಮಿ ಮೇಡಮ್ ಇದು ಎಲ್ಲ ಮುಚ್ಚಿ ನೋಡಬೇಕು. ಮೂಸ್ತೇನೆ ಜೀವನ ಮಾಡಲ್ಲ, ಮೂಗೆ ಮುಂಚೆ ಇವಳಿಗೆ ಅಲ್ಲೇ ಪೇಪರ್ಗಳು ಹಾಗೆ ಇರಬೇಕು. ನೆಕ್ಸ್ಟು ಸುತ್ತಿಡೋದಕ್ಕೂ ಯೂಸ್ ಆಗುತ್ತೆ. ಏನು ಇದು ಕಾಮಾಕ್ಷಿ ದೀಪ ಪುಟ್ಟದು. ಆಲ್ಮೋಸ್ಟ್ ಯಾವುದು ಕಲರ್ ಶೇಡ್ ಹೋಗಿರಲ್ಲ. ಮುಂಚೆ ನಾನು ಏನು ಗೊತ್ತಾ, ಪ್ಲಾಸ್ಟಿಕ್ ಕವರೆಲ್ಲ ಇಡ್ತಾ ಇದ್ದೆ. ಪ್ಲಾಸ್ಟಿಕ್ ಕವರ್ಗಿಂತ ನ್ಯೂಸ್ ಪೇಪರಲ್ಲಿ ಸುತ್ತಿದ್ರೆ ಯಾವುದು ಕಲರ್ ಶೇಡು ಏನೂ ಆಗಿರಲ್ಲ, ನೀಟಾಗಿರುತ್ತೆ. ಜಸ್ಟು ಲಿಕ್ವಿಡ್ ವಾಶ್ ಅಂದರೆ ಲಿಕ್ವಿಡು ಪಾತ್ರೆ ತೊಳೆಯೋ ಲಿಕ್ವಿಡ್ ಏನು ಬರುತ್ತೆ ಅದರಲ್ಲಿ ಉಚ್ಕೊಂಡ್ರೆ ಸಾಕು, ಕ್ಲೀನಾಗಿಬಿಟ್ಟಿರುತ್ತೆ. ನೀವು ಆರತಿ ದೀಪಗಳು, ಆರತಿದು ನನ್ನ ಹತ್ರನೂ ಇನ್ನೂ ಒಂದೆರಡು ಬೇರೆ ಕಡೆ, ನನ್ನ ಹತ್ರ ಅಂದರೆ ಇದೇನು ಬೇರೆಯವ್ರ ಹತ್ರದಲ್ಲ ಇದೆ. ಇಲ್ಲಿ ಕುಂಕುಮದ ಬಟ್ಲುಗಳು ಲೈಟಾಗಿ ಇದಾಗಿರುತ್ತೆ. ನೀರನ್ನು ಒರೆಸ್ತಾನೆ ಎತ್ತಿದ್ರೆ ಅದು ಮಾರ್ಕ್ ಹಂಗೆ ಉಳಿದಿರುತ್ತೆ. ಇದು ಬಟ್ಲು, ನಾರ್ಮಲ್ ಬಟ್ಲು. ಇವಾಗ ತೆಗೆಯೋದು ದೊಡ್ಡದು. ಇವಾಗ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಒರೆಸಿಟ್ಕೊಂಡ್ಬಿಟ್ರೆ ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ ಆಗುತ್ತೆ. ಇನ್ನು ಜೋಡಿಸೋದು ಅಷ್ಟೇ ಉಳ್ಕೊಳ್ಳೋದು. ಅಡುಗೆನೂ ಕೂಡ ಆಲ್ರೆಡಿ ಆಗಿದೆಯಲ್ಲ. ಮೇಲೆತ್ತಿಟ್ಟಿದ್ದು ಬೆಳ್ಳಿ ಪಾತ್ರೆ ಏನು ಉಜ್ಜಿ ತೊಳೆಯೋ ಹಾಗಿರಲಿಲ್ಲ. ಕೆಳಗಡೆ ನಾನು ಯೂಸ್ ಮಾಡ್ತಾಯಿದ್ದು. ಇವಾಗ ವಾರಾಹಿ ಅಮ್ಮನವ್ರದ್ದು ಗುಪ್ತ ನವರಾತ್ರಿ ನಡೀತಲ್ಲ, ಆ ಟೈಮಲ್ಲಿ ಯೂಸ್ ಮಾಡಿದ್ದೆ. ಆ ದೀಪ ಸ್ವಲ್ಪ ಜಾಸ್ತಿ ಕಪ್ಪಾಗಿತ್ತು. ಅದನ್ನು ಉಜ್ಜಿದೆ. ಎಷ್ಟು ನೀಟಾಗಿ ಕ್ಲೀನಾಗಿತ್ತು ನೋಡಿ ನೀವೇ. ಹಿಂಗಿರೋದು ಹಿಂಗಾಗೈತೆ. ಈ ಥರ ಈ ರೇಂಜಿಗಿತ್ತು. ಹಿಂಗೆ ನೀಟಾಗೈತೆ. ಅದು ತುಪ್ಪದ ಬತ್ತಿ ಹಚ್ಚಿದ್ರಿಂದ ಸುಮ್ಮನೆ ಹಾಳಾಗಿತ್ತು. ಹೆಂಗೋ ಕ್ಲೀನ್ ಆಯಿತು. ನಾನು ಆಗುತ್ತೋ ಇವಾಗ ಹೋಗ್ಬಿಡುತ್ತೇನೋ ಅಂದ್ಕೊಬಿಟ್ಟಿದೆ. ಯಾಕೆ ಫ್ಲವರ್ ನೋಡ್ತಾ ಇದೆಯಾ? ಅಷ್ಟಕ್ಕೆ ಯಾವುದನ್ನು ನಾನು ಕಪ್ ಮಾಡಿ ಇಟ್ಕೊಳ್ಳೋದಿಲ್ಲ. ಅದು ವಾರಾಹಿ ಅಮ್ಮನವ್ರು ಪೂಜೆ ಮಾಡಿದಾಗ ಏನಾಗಿತ್ತು ಅಂದರೆ, ನಾನು ಅಕ್ಕಿ ಮೇಲೆ ದೀಪನ ಇಟ್ಟು ಪೂಜೆ ಮಾಡಿದ್ದು, ಫೋಟೋ ಇಟ್ಟಿರಲಿಲ್ಲ. ದಿನ ಬತ್ತಿನ ಚೇಂಜ್ ಮಾಡಬೇಕಾಗಿತ್ತು. ಆ ಬತ್ತಿನ ಚೇಂಜ್ ಮಾಡ್ಬೇಕಾದ್ರೆ ನಟ್ಟನ್ನ ಬಿಚ್ಚುವಾಗ ಅಕ್ಕಿ ಮೇಲೆ ಇಟ್ಟಿರೋ ದೀಪ ಅಳ್ಳಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ತುಪ್ಪದ ಬತ್ತಿ ಹಚ್ಬಿಟ್ಟಿದ್ದೆ ಅದರೊಳಗನೆ ಹಾಗೆ ಇಟ್ಟು. ಹಾಗಾಗಿ ತುಂಬ ಕಪ್ಪಾಗ್ಬಿಟ್ಟಿದ್ವು. ಅದನ್ನು ಉಜ್ಜೋದಕ್ಕೆ ನಾನು ಬೆಳ್ಳಿ ತೊಳೆಯೋ ನೀರು ಬರುತ್ತಲ್ಲ ಅದನ್ನು ಸ್ವಲ್ಪ ಯೂಸ್ ಮಾಡಿದೆ. ಹಾಗೆ ಕೋಲ್ಗೇಟ್ ಅವ್ರದ್ದು ಟೂತ್ ಪೌಡರ್ ಅಂದರೆ ಹಲ್ಲುಜ್ಜ ಪುಡಿ ಬರುತ್ತಲ್ಲ ಪೌಡರು, ಅದನ್ನು ಹಾಕಿ ಉಜ್ಜಿದ್ದು ಅಷ್ಟೇ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ನಾವು ಬೆಳ್ಳಿ ಇದು ಏನು ಲಿಕ್ವಿಡ್ ತೊಗೊತೀವಿ ಅದರಲ್ಲೂ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋಲ್ಲ. ಅಷ್ಟು ಚೆನ್ನಾಗಿ ಆ ಹಲ್ಲುಜ್ಜ ಪೌಡ್ರಲ್ಲಿ ಕ್ಲೀನಾಗಿದ್ದು. ಇಲ್ಲಿ ಹಬ್ಬದ ಶಾಪಿಂಗ್ಗೆ ಏನು ರಶ್ ಐತೆ. ರೋಡ್ ಫುಲ್ಲು ಜನ ತುಂಬಿರೋದೇನೆ. ಸರಿಯಾಗಿ ಜನ ಅವರು. ಓ ಎಲ್ಲಿಗೆ ಎಲ್ಲ ಕಡೆ ಎಲ್ಲೂ ಗಾಡಿಗಳು ಹೋಗ್ತಾರೆ ಇವತ್ತು ಅಂತ. ಗಾಡಿ ಓಡಿಸೋದೇ ಕಷ್ಟದ ಕೆಲಸ. ಇವಳೊಬ್ಳು ನಾವೆಲ್ಲೋದ್ರೂ ಆಚೆಗೆ ಬರಲೇಬೇಕು, ಇಲ್ಲಾಂದರೆ ಬೇಜಾರಾಗ್ಬಿಟ್ಟಿರುತ್ತೆ ಬಂಗಾರಿ. ಅದು ಹೇರ್ ಕಟ್ ಮಾಡಿಸಿರೋದು ಡಿಪ್ರೆಷನ್ ಅಲ್ಲ ಅವಳು ಇವತ್ತು. ಹಾಗಾಗಿ ಇದ್ದಿದ್ದು ಬಿಟ್ಟು ಬರೋಕ್ಕಾಗಲ್ಲ. ರೋಡಲ್ಲಿ ಮಾತ್ರ ಶಾಪಿಂಗ್ ಮಾಡೋದಕ್ಕೆ ತುಂಬ ಜನ ಇದ್ದರು. ನಾನು ಯೂಶಲಿ ಇಷ್ಟೊತ್ತವರೆಗೂ ಶಾಪಿಂಗ್ಗೆ ನಾನು ಉಳಿಸ್ಕೊಳ್ಳೋಲ್ಲ. ಬಟ್ ಒಂದೇ ಒಂದು ಏನಂದರೆ ಬಾಳೆಗೊನೆನ ತೊಗೊಳ್ಬೇಕಿತ್ತು. ಕೊನೆ ಅಲ್ಲ, ಬಾಳೆ ಕಂಬನ ತೊಗೊಳ್ಬೇಕಿತ್ತು. ಸೊ ಹಾಗಾಗಿ ಬಂದೆ ಶಾಪಿಂಗ್ಗೆ. ಅದು ಒಂದೇ ದೊಡ್ಡ ಶಾಪಿಂಗ್ ನಂದು ಉಳಿದಿದ್ದು. ಸೊ ಹಾಗಾಗಿ ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಸಂತುಗೆ ಹೇಳ್ಬೋದು, ಬಟ್ ಅವರು ಡಿಫ್ರೆಂಟ್ ಆಗಿರೋದು ತಂದುಬಿಡ್ತಾರೆ. ನೋಡಿ ತೊಗೊಳ್ಳೋಣ ಅಂತ ನಾನೇ ಬಂದೆ. ಇಲ್ಲಿ ಬಾಳೆಗೊನೆ ಆಂಟಿ ಕೈಲೈತೆ. ಎಷ್ಟು ಪುಟಾಣಿದು, ಸಾಕು. ಪುಟ್ಟದ್ದು ಕೊಡಿ, ಚೆನ್ನಾಗೈತೆ. ಚಿಕ್ಕದಾಗಿ. ಹಾಂ, ಇದು ಎಲೆ ಮುರಿದೋಗೈತೆ. ಇದು ಬೇರೆ ಚೇಂಜ್ ಕೊಡಿ. ಇದು ತಗೊಳ್ಳಿ ಸರ್, ಆಗಿದೆ ನೋಡಿ. ಇದು ಎಲೆ ಮುರಿದೈತೆ. ಇದು ಎಲೆ ಇಟ್ಕೊಳ್ಳಿ, ವಿಡಿಯೋ ಮಾಡಿ. ನಿಮಗೆ 145 ನಾನು ಮಾಡ್ತೀನಿ. ಓಕೆ.
ಸ್ವಲ್ಪ ಕೊಡಮ್ಮ ಅದು. ಇಲ್ಲಿ ಏನ ಫಿಶ್ಶು ಟ್ಯಾಂಕಲ್ಲಿ ಇತ್ತಲ್ಲ ಅದಕ್ಕೆ ಫಿಶ್ ತಂದವ್ರು. ಅಷ್ಟೋ ತಿನ್ಲು ಬಿಡ್ದೇನೆ ಬಿಡ್ತೀನಿ ಅಂತ ಡ್ರಾಮಾ ಆಡ್ತಾ ಇದೆಯಲ್ಲ. ಸ್ವಲ್ಪ ಹೊತ್ತು ಕವರ್ ಬಿಟ್ಬಿಡು, ಹಾಗೆ ಬಿಡು ತೆಗಿಬಿಡ. ಸ್ವಲ್ಪ ಹೊತ್ತು ಅದು ನೀರಿಗೆ ಅಡ್ಜಸ್ಟ್ ಆಗಬೇಕು, ಹಾಗೆ ಇರಲಿ. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡು ಬಿಡ. ಇವಾಗ ಹೊರಗಡೆಯಿಂದ ಏನೇನು ತರಬೇಕು ಅದನ್ನು ತಂದಿದ್ದಾಯಿತು. ಬಾಳೆಕಂಬ ಮತ್ತು ಮಾವಿನ ಎಲೆ ಎರಡೂ ನಾವು ಹೋದಾಗ ಹೊರಗಡೆ ತಂದ್ವಿ. ಇನ್ನು ಫಿಶ್ನ ಸಂತಕ್ಕೆ ತರೋದಕ್ಕೆ ಹೇಳಿದ್ವಿ, ಅವರು ಅದನ್ನು ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಫಿಶ್ ಟ್ಯಾಂಕಲ್ಲಿ ಹಾಕಿದ್ದಾಯಿತು. ಇನ್ನು ಅದಾದಮೇಲೆ ಮಾವಿನ ತೋರಣ ಯೂಶ್ವಲಿ ನೀವು ಮುಂಚೆ ನೋಡಿದಾಗೆ ಮಧ್ಯಾಹ್ನ ಹಳೆ ವಿಡಿಯೋ ನೋಡಿರೋರ್ಗೆ ಗೊತ್ತಿರುತ್ತೆ. ಕಳೆದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ್ದು ನಾನು ಮಧ್ಯಾಹ್ನದ ಹೊತ್ತಿಗೆ ಮಾವಿನ ತೋರಣ ಕಟ್ಬಿಡ್ತಾಯಿದ್ದೆ. ಬಟ್ ಇವತ್ತು ಸ್ವಲ್ಪ ಲೇಟಾಗೇ ಮಾವಿನ ತೋರಣನ ಕಟ್ಟಿದೆ. ಇನ್ನು ಕಟ್ಟಿದ್ದಾದಮೇಲೆ ಬ್ಯಾಕ್ ಡ್ರಾಪ್ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ರೆಡಿ ಮಾಡ್ತಾಯಿದ್ವಿ. ಇನ್ನು ನಾನು ಹೇಳಿದೆ ಅಲ್ವಾ, ಬ್ಯಾಕ್ ಡ್ರಾಪ್ಗೆ ನಾವು ಆ ರಂಗೋಲಿ ಇದೇನು ತರಿಸಿದೆ ಇದು ಎಕ್ಸ್ಚೇಂಜ್ ಮಾಡಿದ್ದು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು 8x8 ಇದೆ. ಬಟ್ ನನ್ನ ಸ್ಟ್ಯಾಂಡ್ ಬಂದು 7x7 ಇದೆ. ಅದು ಸ್ಕ್ರೀನ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಇತ್ತು. ಸೈಡಲ್ಲಿ ಸ್ವಲ್ಪ ಸರಿಸಿ ಅದು ಏನಂದರೆ ಸೆಂಟರಲ್ಲಿ ಕ್ಲಿಯರಾಗಿ ಕೂರ ಹತ್ರ ಈ ಥರ ಸ್ಕ್ರೀನ್ನ ಸೆಟ್ ಮಾಡಿದ್ವಿ. ಅದಾದಮೇಲೆ ಅದು ಫ್ಲವರ್ ಎಲ್ಲ ಅದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ವಿ. ಅದು ಸ್ವಲ್ಪ ಕನ್ಫ್ಯೂಷನ್ನೇ ಆಗ್ತಾಯಿತ್ತು ಹಾಕೋದಕ್ಕೆ. ಏನು ಸಂತನು ಹೋಗಿ ಮಲಗಿಬಿಟ್ಟಿದ್ರು. ಕನುಷಿ ಮಾತ್ರ ಇಲ್ಲೇ ನಿಂತ್ಕೊಂಡು ಭರತನಾಟ್ಯ ಮಾಡ್ತಾಯಿದ್ಲು. ಸಾನೂ ಕೂಡ ಕಿಚನ್ ಕ್ಲೀನ್ ಮಾಡಿಕೊಂಡು ಓಡಾಡ್ಕೊಂಡು ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು. ಇನ್ನು ಅದಾದಮೇಲೆ ನಾವು ಏನು ಮಾಡಿದೆ ಅಂದರೆ, ನಾವು ಕಳೆದ ಸರಿ ನಾನು PVC ಪೈಪ್ ಹಾಕಿ ನಾನು ಬ್ಯಾಕ್ ಡ್ರಾಪ್ನ ಮಾಡಿದ್ದು ಕಳೆದ ವರ್ಷ ಎಲ್ಲ. ಬಟ್ ಆದರೆ ಅದು ಸ್ವಲ್ಪ ಶೇಕ್ ಆಗ್ತಿತ್ತು, ಭದ್ರವಾಗಿ ಅದು ಕೂರ್ತಾನೆ ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ದೆ ಅಂದರೆ, ಈ ಸರಿ ನಾನು ಕಬ್ಬಿಣದ್ದೇನು ಬರುತ್ತೆ ಅದೇ ಸ್ಟ್ಯಾಂಡನ್ನ ಮಾಡಿಸ್ಕೊಂಡಿದ್ದೆ. ನನಗೆ ಹೇಗೆ ಬೇಕೋ ಹಾಗೆ ಕೇಳಿ ರೆಡಿ ಮಾಡಿಸ್ಕೊಂಡಿದ್ದೆ. ಬ್ಯಾಕ್ ಸೈಡು ಇಲ್ಲ ಫ್ರಂಟ್ ಸೈಡ್ಗೆ ಬರೋ ಥರ ಒಂದು ಹುಕ್ಕನ್ನ ಕೊಡಿಸ್ಕೊಂಡಿದ್ದೀನಿ ನಾನು. ಆ ಹುಕ್ಕಿಗೆ PVC ಪೈಪು ಇಲ್ಲ ಥ್ರೆಡ್ಡು ಈ ಥರದ್ದು ಏನಾದ್ರೂ ಹಾಕ್ಕೊಳ್ಬೋದು. ಆ ರೀತಿಯಾಗಿ ಕೊಟ್ಟಿದ್ದೀನಿ. ಇನ್ನು ಆ ಥರದಕ್ಕೆ ಒಂದು ದಾರನ ಟೈ ಮಾಡ್ಕೊಂಡ್ವಿ. ನಾವು ಟೈ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ವಿ. ಇನ್ನು ನಮ್ಮ ಕನುಷಿ ನೋಡಿ ಕುಕ್ಕಿನ ತಂದದ್ರ ಮೇಲೆ ಕೂರಿಸಿ ಅವಳಿಗೆ ಹಬ್ಬಕ್ಕೆ ರೆಡಿ ಮಾಡ್ತೀನಿ ಅಂತ ಒಂದು ಟೀ ಶರ್ಟ್ ಹಾಕಿ ಪಾಪ ಭಯ ಪಡಿಸಿ ಕೂರಿಸಿದ್ಲು ಅವಳು. ಅದು ಜಾಗ ಚಿಕ್ತಿದೆ ಅಲ್ವಾ, ಅಳ್ಳಾಡಿದ್ರೆ ಬಿದ್ದುಬಿಡ್ತೀನಿ ಅಂತ ಪಾಪ ಬೈದಲ್ಲಿ ಕೂತಿದ್ಲು. ಸರಿ ಅಂತ ಹೇಳಿಬಿಟ್ಟು ಎತ್ತು ಕೆಳಗೆ ಬಿಟ್ಟೆ. ಮತ್ತೆ ತಂದು ಕೂರ್ಸೋಕೆ ಬಂದ್ಲು. ಬೈದು ಕಳಿಸ್ದೆ, ನೀನು ಕೆಲಸ ಮಾಡಲ್ಲ, ನಮಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ, ಕಿತಾಪತಿ ಮಾಡ್ತೀಯ, ಮೊದಲು ಹೋಗಿ ಮಲ್ಕೊ ಅಂತ. ಅವಳು ಕುಕ್ಕಿಗೆ ಕಿತಾಪತಿ ಮಾಡ್ದೇನೆ ಮಾತ್ರ ಅವಳಿಂದ ಮಲಗೋದಕ್ಕಾಗಲಿಲ್ಲ. ಹಾಗೆ ಓಡಾಡಿಸ್ಕೊಂಡು ಕುಕ್ಕಿ ಜೊತೆ ಆಟ ಆಡ್ಕೊಂಡು ಮಾಡ್ತಿದ್ಲು. ಇನ್ನು ಅದಾದಮೇಲೆ ನಮ್ಮ ಹತ್ರ ಅಂತೂ ಬರಲಿಲ್ಲ. ನೀನು ಸೀರಿಯಸ್ಸಾಗಿ ಹೋದ್ಲು. ಆಮೇಲೆ ನಾವು ಸೀರಿಯಸ್ಸಾಗಿ ಕೆಲಸದ ಕಡೆ ಗಮನ ಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಇನ್ನು ನಾನು ಹೇಳಿದಾಗೆ 7 ಫೀಟ್ ಒಂದು 5 ಫೀಟ್ ಒಂದು ಈ ದಿಂಡನ್ನ ತಂದಿದ್ದು ನೋಡಿ. ಅದು 8 ವೇರಿಯೇಷನ್ ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಇದು ಇನ್ನು ಅದೇ ಬ್ಯಾಕ್ ಸೈಡಲ್ಲಿ ಕಟ್ಟಿದ ಥ್ರೆಡ್ಗೆ ಹಾಗೆ ಈಸಿಯಾಗಿ ಕಟ್ಕೊಳ್ಳೋದಾಯಿತು. ಅದನ್ನು ಫ್ರಂಟಿಂದ ಒಬ್ಬರು ನೋಡಿಕೊಂಡು ಬ್ಯಾಕಿಂದ ಒಬ್ಬರು ಕಟ್ಕೊಂಡು ಈ ರೀತಿ ಕಟ್ ರೆಡಿ ಮಾಡಿದ್ವಿ. ಇನ್ನದಾದಮೇಲೆ ಇದನ್ನು ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಇದೇ ಥೀಮಲ್ಲಿ ಮಾಡಬೇಕು, ಇದೇ ರೀತಿ ಮಾಡಬೇಕು ಅಂತ ಫಸ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರಿಂದ ಅಷ್ಟು ಟೈಮ್ ತೊಗೊಳ್ಳಿಲ್ಲ. ಆದಷ್ಟು ಬೇಗನೆ ಹಾಕಿದ್ವಿ. ಇನ್ನಾದ್ರೂ ನಾವು ಅದನ್ನು ಯೋಚನೆ ಮಾಡಲಿಲ್ಲ ಅಂದಿದ್ರೆ ನಿಜಕ್ಕೂ ಇನ್ನೂ ತುಂಬ ಲೇಟ್ ಆಗಿಬಿಡ್ತಿತ್ತು ಅನಿಸ್ತು ಬ್ಯಾಕ್ ಡ್ರಾಪ್ ರೆಡಿ ಮಾಡೋದಕ್ಕೆ. ಈ ರೀತಿಯಾಗಿ ರೆಡಿ ಮಾಡಿದ್ವಾ. ಬಟ್ ಆದರೆ ಯಾಕೋ ನನಗೆ ಮನಸ್ಸಿಗೆ ಅಷ್ಟು ಸಮಾಧಾನನೇ ಅನಿಸ್ಲಿಲ್ಲ. ಏನೋ ಖಾಲಿ ಅನಿಸ್ತಾ ಇರುತ್ತೆ. ಅದು ಸೆಂಟರು ಬೋಳ್ ಅನಿಸ್ತಿದೆಯಲ್ಲ ಅಂತೇಳಿ ಅಲ್ಲಿಗೆ ಹಾಗೂ ಒಂದು ಲೋಟಸ್ ತಂದು ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ತುಂಬ ಕಾಸ್ಟ್ ಜಾಸ್ತಿ ಇತ್ತು. ಅದನ್ನು ಕೇಳಿ ಬಿಟ್ಟು ಬಂದಿದ್ದೆ. ಸರಿ, ನನ್ನ ಹತ್ರನೇ ಕಮಲ ಹೂವು ಇದೆಯಲ್ವಾ, ಇದು ಕಳೆದ ಸಾರಿ ಬ್ಯಾಕ್ ಡ್ರಾಪ್ಗೆಲ್ಲ ಯೂಸ್ ಮಾಡಿದ್ದೆ. ಇದನ್ನು ನೀವು ನೋಡಿರ್ತೀರ ಅನಿಸುತ್ತೆ. ಹಿಂದಿನ ವೀಡಿಯೋ ನೋಡಿರೋರಿಗೆ, ಕಳೆದ ವರ್ಷದ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಇದು ನಾನು ಹೇಗೆ ಯೂಸ್ ಮಾಡ್ಕೊಂಡಿದ್ದೆ ಅಂತ. ಅದನ್ನೇ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಸೆಂಟರಲ್ಲಿ ಮಾಡೋಣ ಅಂತ ಮಾಡಿದ್ವಿ. ಇಟ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಹೋಗಿ ನೋಡಿದ್ವಿ. ಬಟ್ ಇದು ಯಾಕೋ ಸ್ವಲ್ಪ ಚೇಂಜಸ್ ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಅದನ್ನು ಬಂದು ಸೆಂಟರಿಗೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಇದನ್ನು ರೆಡಿ ಮಾಡಿಕೊಂಡೆ. ಇವಾಗ ಬ್ಯಾಕ್ ಡ್ರಾಪ್ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗಂತೂ ಅನಿಸ್ತು. ನಿಮಗೆ ಕಾಣಿಸ್ತಿದೆ ಇದು ಬ್ಯಾಕ್ ಡ್ರಾಪ್ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ನಿಮಗೇನಾದರೂ ಇದು ಬೇರೆ ಥರ ಮಾಡ್ಬೋದಿತ್ತು ಅಂತ ಐಡಿಯಾಸ್ ಬಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇಯರಲ್ಲಿ ನನಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ನು ಈ ರೀತಿಯಾಗಿ ಲಾಸ್ಟ್ ಫೈನಲಲ್ಲಿ ಮಾಡಿದೆ. ಟೈ ಮಾಡೋ ಹಾಗೆ ಏನಿರಲಿಲ್ಲ ಅದು. ಇನ್ನು ಮೀಶೋದಲ್ಲಿ ಒಂದಷ್ಟು ಕಮಲ ಹೂವಿಂದು ಇದೇ ಬಂದಿದ್ದು, ಅಂದರೆ ಆರ್ಡರ್ ಮಾಡ್ಕೊಂಡಿದ್ದೆ ಪುಟ್ಟು ಕಮಲ ಹೂವು. ಬ್ಯಾಕ್ ಡ್ರಾಪಲ್ಲಿ ಅಂದರೆ ಅದು ಸ್ಕ್ರೀನಲ್ಲೇ ತುಂಬ ಡಿಸೈನ್ ಇದ್ದಿದ್ದರಿಂದ ತುಂಬ ಜಾಸ್ತಿ ಬೇಡ. ಅದು ಸೆಂಟರಲ್ಲಿ ಈ ರೀತಿಯಾಗಿ ಹಾರವಾಗಿ ಏನು ಹಾಕಿರ್ತೀವಿ ಅದರ ಸೆಂಟರ್ಗೆ ಮಾತ್ರ ಇದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಡಬಲ್ ಸೈಡೆಡ್ ಟೇಪ್ ಹಾಕ್ಬಿಟ್ಟು ಈ ರೀತಿ ಹಾಕಿದ್ವಿ. ಇನ್ನು ಸೆಂಟರಲ್ಲಿ ಇಟ್ಟಿದ್ದೇನಿತ್ತು ಅದಕ್ಕೆ ಏನನ್ನು ಕೂಡ ಟೈ ಮಾಡಿರಲಿಲ್ಲ ನಾವು. ಜಸ್ಟ್ ಹಾಗೆ ಅದನ್ನು ಕೂರಿಸಿದ್ದು, ಅದು ಫಿಟ್ಟಾಗಿ ಕೂರಬೇಕಲ್ವ, ಹಾಗಾಗಿ ಅದಕ್ಕೆ ಡಬಲ್ ಸೈಡೆಡ್ ಟೇಪ್ನ ಹಾಕ್ಬಿಟ್ಟು ಸ್ಟಿಕ್ ಮಾಡ್ತಾಯಿದ್ವಿ. ಇನ್ನು ಫೈನಲಿ ಈ ರೀತಿಯಾಗಿ ನಮ್ಮ ಬ್ಯಾಕ್ ಡ್ರಾಪ್ ಬಂದಿದ್ದು. ಇನ್ನು ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂದರೆ ಒಂದೇ ವಿಡಿಯೋದಲ್ಲಿ
ತುಂಬ ಲೆಂತಿ ಆಗಿಬಿಡುತ್ತೆ, ಎಲ್ಲ ವೀಡಿಯೋಸ್ನೂ ಹಾಕೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ನೆಕ್ಸ್ಟ್ ವಿಡಿಯೋನೂ ಕೂಡ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ವರಮಹಾಲಕ್ಷ್ಮಿ ಅಮ್ಮನವ್ರ ಮುಖನ ಹೇಗೆ ಅಲಂಕಾರ ಮಾಡಿದೆ, ಹಾಗೆ ಅಮ್ಮನವ್ರಿಗೆ ಹೇಗೆ ಸೀರೆ ಉಡಿಸ್ದೆ, ನಮ್ಮನೆ ವರಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ, ಹಾಗೆ ನಾನು ಇನ್ನು ಏನೆಲ್ಲ ಡೆಕೋರೇಷನ್ ಮಾಡಿದೆ, ಹಾಗೆ ನಾನು ಹಾಕಿದ ರಂಗೋಲಿ ಏನಿತ್ತು ಈ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪುಟ್ಟದಾಗಿ ಯಾವಾಗಲೂ ರಂಗೋಲಿ ಹಾಕ್ತೀನಿ. ಈ ಹಬ್ಬದಲ್ಲಿ ಪುಟ್ಟದಾಗಿ ಯಾವ ರಂಗೋಲಿ ಹಾಕ್ತೆ, ಹೇಗೆ ಬಂತು ಅದನ್ನು ಕೂಡ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊತೀನಿ. ಹಬ್ಬದಲ್ಲಿ ಏನೇನು ಅಡುಗೆ ಮಾಡಿಕೊಂಡೆ ಎಲ್ಲದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇನ್ನು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವರು ಎಲ್ಲರೂ ಕೂಡ ನನಗೆ ನೆಕ್ಸ್ಟ್ ವಿಡಿಯೋ ನೋಡಿನೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಓಕೆ, ನಾನೇನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತಲೂ ಕೂಡ ಅಂದ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.